ಬೇಡ್ತಿ, ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆಗಳನ್ನು ಕೈಬಿಡುವಂತೆ ಆಗ್ರಹಿಸಿ ಬೃಹತ್ ಜನಸಮಾವೇಶ. ಜನವರಿ 11, 2026 ಮಧ್ಯಾಹ್ನ 2:30ರಿಂದ ಸಿರಿಸಿಯ ಎಂಇಎಸ್ ಕಾಲೇಜ್ ಮೈದಾನದಲ್ಲಿ ನಡೆಯುವ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳೋಣ. ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ನಾವು ಪಾಲ್ಗೊಳ್ಳೋಣ ಹಾಗೂ ಅವರ ಸಂದೇಶವನ್ನು ಈ ವಿಡಿಯೋ ಮುಖಾಂತರ ಕೇಳೋಣ ಬನ್ನಿ. ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮವೇದಾಂತ ಗೋಚರಂ ಭುಜೋಲಾಳಿತ ಸಂಸಾರ ಛೇದಹೇತುಂ ಜಗದ್ಗುರುಂ ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಭಕ್ತಾನಾಂ ಇಷ್ಟದಾಯಿನೀಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲರಿಗೂ ತಿಳಿದಿರುವ ಹಾಗೆ ಬೇಡ್ತಿ, ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿಯ ಜೋಡಣೆ ಯೋಜನೆಗಳು ಇತ್ತೀಚೆಗೆ ಎಲ್ಲರ ಮನಸ್ಸಿನಲ್ಲಿ ಆತಂಕವನ್ನು ಉಂಟು ಮಾಡಿವೆ. ಈ ಯೋಜನೆಗಳನ್ನು ವಿರೋಧಿಸುವುದು ಅನಿವಾರ್ಯವಾಗಿದೆ. ಇಲ್ಲಿಯ ನೀರಿನ ಕೊರತೆ ಇಲ್ಲೇ ಇರಬೇಕಾದರೆ ಬೇರೆ ಕಡೆ ಇರೋ ನೀರನ್ನು ಕೂಡ ಒಯ್ಯುವುದು ಎಷ್ಟೊಂದರೂ ಒಂದು ಸ್ವಲ್ಪ ಸಂಕಟದ ವಿಷಯನೇ ಆಗಿದೆ. ಮತ್ತೆ ಈ ಯೋಜನೆ ಜಾರಿಯಾದರೆ ಘಟ್ಟದ ಕೆಳಗಿನ ಕೃಷಿ ಭೂಮಿಗಳೆಲ್ಲ ಕೃಷಿ ಯೋಗ್ಯತೆಯನ್ನು ಕಳೆದುಕೊಳ್ಳುವ ಅಪಾಯ ಇದೆ. ಹಾಗೆ ಮೀನುಗಾರಿಕೆಗೆ ತುಂಬಾ ಅಪಾಯ ಇದೆ. ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ಸುರಂಗಗಳು ಮತ್ತು ಕಾಲುವೆಗಳ ನಿರ್ಮಾಣ ಆಗುವುದರಿಂದ ಭೂಕುಸಿತದ ಅಪಾಯ ತುಂಬಾ ಇದೆ ಎಂದು ಈಗಾಗಲೇ ತಜ್ಞರು ಹೇಳಿದ್ದಾರೆ. ಇನ್ನು ಅನೇಕ ಅಪಾಯಗಳು ಈ ಯೋಜನೆಯಿಂದ ಆಗ್ತವೆ. ಅದರಿಂದ ಇದನ್ನು ವಿರೋಧಿಸಬೇಕಾದದ್ದು ಅನಿವಾರ್ಯ. ಹಾಗಾಗಿ ಎಲ್ಲರೂ ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದು ನಮ್ಮೆಲ್ಲರ ಅಳಿವಿನ ಒಂದು ನಿರ್ಣಾಯಕವಾದಂತಹ ಒಂದು ವಿಷಯ. ಹಾಗಾಗಿ ಯಾರು ತಪ್ಪಿಸಬೇಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಹರಿ ಓಂ. ಬೇಡ್ತಿ, ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಎನ್ನುವಂತಹದ್ದು ಜನರನ್ನ ಭೂತದಂತೆ ಕಾಡ್ತಾ ಇದೆ. ನಮ್ಮ ಭಾಗದ ನದಿಯ ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತದೆ ಎಂಬುದೇ ಅವೈಜ್ಞಾನಿಕವಾದದ್ದು. ಇಲ್ಲಿಂದ ಹರಿದ ನೀರು ಸಮುದ್ರವನ್ನ ಸೇರದೇ ಇದ್ದರೆ ಉಪ್ಪು ನೀರು ಮುಂದೆ ಒಳನುಗ್ಗುತ್ತದೆ. ಅದೇ ರೀತಿಯಾಗಿ ಕೃಷಿಯ ಭೂಮಿ ಎನ್ನುವಂತಹದ್ದು ಕೃಷಿಗೆ ಯೋಗ್ಯವಾಗಿರುವುದಿಲ್ಲ. ಹಾಗೆಯೇ ಮತ್ಸ್ಯೋದ್ಯಮಕ್ಕೆ ತುಂಬ ಪೆಟ್ಟು ನೀಡುತ್ತದೆ. ಇದು ಪಶ್ಚಿಮ ಘಟ್ಟದ ವೈವಿಧ್ಯಮಯವಾದ ಪರಿಸರ ಹಾನಿಗೆ ಒಳಗಾಗುತ್ತದೆ. ಅದರ ಜೊತೆಯಲ್ಲಿಯೇ ಅಲ್ಲಿಯೇ ವಾಸ ಮಾಡುತ್ತಿರುವ ವನ್ಯಪ್ರಾಣಿಗಳ ಆವಾಸ ಸ್ಥಾನ ಎನ್ನುವಂತಹದ್ದು ನಾಶವನ್ನು ಹೊಂದಿದೆ. ಅವುಗಳು ಊರಿನ ಮೇಲೆ ಹಾಗೂ ಕೃಷಿಯ ಭೂಮಿಯ ಮೇಲೆ ಹಾನಿ ಮಾಡುವುದು ಹೆಚ್ಚಾಗುತ್ತದೆ. ಈ ರೀತಿಯಾದ ಇನ್ನೂ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನಮ್ಮ ಜೀವನದಿಯಾದಂತಹ ಬೇಡ್ತಿ, ಅಘನಾಶಿನಿಯನ್ನು ಈಗಿರುವಂತೆ ಉಳಿಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಜನವರಿ 11ರಂದು ಸಿರಸಿಯಲ್ಲಿ ನಡೆಯಲಿರುವ ಬೃಹತ್ ಜನಸಮಾವೇಶದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ನಮ್ಮದು ಕೃಷಿ ಪ್ರಧಾನವಾದಂತಹ ಭೂಮಿ. ಪ್ರತಿಯೊಬ್ಬ ಕೃಷಿಕನು ಕೂಡ ಜಲವನ್ನು ಆಶ್ರಯಿಸಿಕೊಂಡು ಕೃಷಿಯನ್ನು ಮಾಡ್ತಾನೆ. ಇಲ್ಲಿ ಜಲ ಮೂಲ ಸಮೃದ್ಧವಾಗಿರ್ತದೋ ಅದು ಕೃಷಿಗೆ ಯೋಗ್ಯವಾದಂತಹ ಭೂಮಿ. ಇಂತಹ ಒಂದು ಸಮೃದ್ಧವಾದಂತಹ ಭೂಮಿಯನ್ನ ಯಾವುದೋ ಇನ್ನೊಂದು ಯೋಜನೆಗಾಗಿ ಬಳಸಿ ಆ ಕೃಷಿಯ ಫಲವತ್ತತೆಯನ್ನು ಹಾಳು ಮಾಡುವುದು ಶುದ್ಧ ಅನ್ಯಾಯವಾದಂತಹ ಸಂಗತಿ. ಈಗಾಗಲೇ ಬೇಡ್ತಿ ಹಾಗೂ ವರದಾ ನದಿಯನ್ನ ಜೋಡಣೆ ಮಾಡುವಂತಹ ಯೋಜನೆ ಈಗ ಪ್ರಸ್ತಾಪ ಆಗಿದೆ. ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಇದರ ಪೂರ್ವ ಅಪರವನ್ನ, ಸಾಧಕ ಬಾಧಕಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಬೇಕು. ಸಮಾಜಕ್ಕೆ, ಪರಿಸರಕ್ಕೆ ಪೂರಕವಾಗುವಂತಹ ಯೋಜನೆಗಳನ್ನೇ ಯಾವತ್ತೂ ಮಾಡಬೇಕು. ನಾವು ಇನ್ನೊಬ್ಬರಿಗೆ ಹಸಿವಾಯಿತು ಅಂತೇಳಿ ಒಬ್ಬರು ತಿಂತ ಇದ್ದಂತಹ ಆಹಾರವನ್ನ ಅವರ ಕೈಯಿಂದ ಕಿತ್ತುಕೊಂಡು ಇನ್ನೊಬ್ಬರಿಗೆ ಕೊಡೋದು ಸರಿಯಲ್ಲ. ಇದು ತಪ್ಪು, ಇದು ಅಧರ್ಮ. ಇದು ಯಾವುದೋ ಒಂದು ಊರಿಗೆ ನೀರನ್ನು ನಾವು ಪೂರೈಸಬೇಕು ಅಂತ ಹೇಳಿ ಸಮೃದ್ಧವಾದ ಭೂಮಿಯನ್ನ ಬಂಜರ ಭೂಮಿಯನ್ನಾಗಿ ಮಾಡಿ ಅಲ್ಲಿನ ಕೃಷಿ ಭೂಮಿಯನ್ನ ನಾಶ ಮಾಡಿ ಅಲ್ಲಿರುವಂತಹ ವಾಸ ಮಾಡ್ತಿರುವ ಜನರನ್ನೆಲ್ಲ ಸ್ಥಳಾಂತರ ಮಾಡಿ ಇದರಿಂದ ನಾವು ಏನು ಸಮಾಜಕ್ಕೆ ಸಾಧನೆ ಮಾಡಿದಂತಾಯ್ತು? ಇಂತಹ ಒಂದು ಕೆಟ್ಟ ಯೋಜನೆಯನ್ನು ನಾವು ಖಂಡಿತವಾಗಿ ಬೆಂಬಲಿಸಬಾರದು. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಈ ಒಂದು ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೇವೆ. ಈ ಯೋಜನೆಯನ್ನ ಈ ಕೂಡಲೇ ಕೈ ಬಿಡಬೇಕು. ಇದನ್ನು ಎಂದಿಗೂ ಕೂಡ ಮಾಡಬಾರದು.
ಪರಿಸರಕ್ಕೆ ಪೂರಕವಾಗುವಂತಹ ಯೋಜನೆಗಳನ್ನು ಮಾತ್ರ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ಶ್ರೀಮತ್ ಪರಮ ಗಂಭೀರ ಸ್ಯಾದ್ವಾದ ಮೋಗಲಾಂಛನಂ ಜಿಯಾತ್ ತ್ರೈಲೋಕ್ಯನಾಥಸ್ಯ ಶಾಸನಂ ಜನಶಾಸನಂ. 24 ತೀರ್ಥಂಕರರ ಶ್ರೀಪಾದ ಪದ್ಮಗಳಿಗೆ ವಂದಿಸಿ, ಇತ್ತೀಚೆಗೆ ಪ್ರಕೃತಿಯ ವಿನಾಶವನ್ನ ಮನುಷ್ಯ ಬೇಕಂತಾನೆ ಮಾಡ್ತಾ ಇದ್ದಾರೆ. ಪ್ರಕೃತಿಯನ್ನ ಪ್ರಾಕೃತಿಕವಾಗಿರಲು ಬಿಡುವುದೇ ಮನುಷ್ಯನ ಕರ್ತವ್ಯವಾಗಿದೆ. ಅದರಲ್ಲಿ ಇಂದು ಪ್ರಕೃತಿಯನ್ನು ನಾವು ನಾಶ ಮಾಡಿದರೆ ನಾಳೆ ಮಹಾವಿನಾಶಕ್ಕೆ ನಾವು ನಾಂದಿ ಹಾಡಿದ ಹಾಗೆ ಅಂತ ತಿಳಿಸ್ತಾರೆ. ಈ ವಿನಾಶ ನಾವು ಎದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿ ತಮಗೆ ಈಗಾಗಲೇ ಗೊತ್ತಾಗಿರಬಹುದು. ಯಾವ ಬೇಡ್ತಿ ನದಿಯನ್ನ ವರ್ಧಾ ನದಿಗೆ ಜೋಡಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಸರ್ಕಾರ ಈಗಾಗಲೇ ಕೈಗೊಂಡಿದೆ. ಸಹಸ್ರಲಿಂಗದ ಕಣ್ಣಿಮನೆಯಿಂದ ಹಾಗೆ ಲಿಂಡಕನಹಳ್ಳಿಯವರೆಗೆ ಪೈಪ್ಲೈನ್ ಮುಖಾಂತರ ನೀರನ್ನು ಅಲ್ಲಿಗೆ ತೆಗೆದುಕೊಂಡೋಗಿ ನದಿ ಜೋಡಣೆ ಕಾರ್ಯಕ್ರಮವನ್ನ ಈಗಾಗಲೇ ಅನುಷ್ಠಾನ ಮಾಡಬೇಕು. ಪೂಜ್ಯರೆಲ್ಲರೂ ಹೇಳಿದಂತೆ ನಾವು ಜನವರಿ 11 2:30 MES ಮೈದಾನದಲ್ಲಿ ಪಾಲ್ಗೊಳ್ಳೋಣ. ಸರ್ಕಾರದ ಈ ನಿರ್ಧಾರಕ್ಕೆ ವಿರೋಧಿಸೋಣ. ಎಲ್ಲರೂ ಬನ್ನಿ. ನಮಸ್ಕಾರ.